ಸುಳ್ಳು ದಾಖಲೆ ನೀಡಿ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆ ನಡೆಸಲು ಅನುಮತಿ ಪಡೆದಿದ್ದ ಅಥಣಿಯ ತೇರದಾಳ ವಿಜ್ಞಾನ ಪಿಯು ಕಾಲೇಜು ಮಾನ್ಯತೆಯನ್ನು ರದ್ದುಗೊಳಿಸಿ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ನಿರ್ದೇಶಕರು ಆದೇಶ ಹೊರಡಿಸಿದ್ದಾರೆ. ಅಥಣಿ ಪಟ್ಟಣದ ಹೊರವಲಯದಲ್ಲಿ 2019-20ನೇ ಸಾಲಿನಲ್ಲಿ ಆರಂಭಗೊಂಡ ಅನ್ನಪ್ಪ ತೇರದಾಳ್ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ತೇರದಾಳ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ನಕಲಿ ದಾಖಲೆಯನ್ನು ಸೃಷ್ಟಿಸಿದೆ ಎಂದು ಆನಂದ್ ಎಂಬುವರು ದೂರು ದಾಖಲಿಸಿದ್ದರು. ಈ ದೂರನ್ನು ಆಧರಿಸಿ ಈಗ ತೇರದಾಳ ವಿಜ್ಞಾನ ಪಿಯು ಕಾಲೇಜಿನ ದಾಖಲೆ ಪರಿಶೀಲನೆ ಮಾಡಿದಾಗ ನಕಲಿ ದಾಖಲೆ ಸೃಷ್ಟಿಸಿದ್ದು ಬಯಲಾಗಿದೆ. ಸದ್ಯ ಕಾಲೇಜಿನ ಮಾನ್ಯತೆ ರದ್ದು ಮಾಡಿರುವ ಹಿನ್ನೆಲೆಯಲ್ಲಿ 780 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರದಲ್ಲಿದೆ. ಪ್ರಸಕ್ತ ವರ್ಷದಲ್ಲಿ ಈಗಿನಿಂದ ಹೊಸದಾಗಿ ಯಾವುದೇ ವಿದ್ಯಾರ್ಥಿಗಳ ದಾಖಲಾತಿ ಮಾಡಿಕೊಳ್ಳುವಂತಿಲ್ಲ. ಪ್ರಸ್ತುತ ದಾಖಲಾಗಿರುವ ವಿದ್ಯಾರ್ಥಿಗಳನ್ನು ಹತ್ತಿರದ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಲು ಸೂಚನೆ ನೀಡಲಾಗಿದೆ. ಕಳೆದ 5 ವರ್ಷಗಳಿಂದ ನಕಲಿ ಕಾಲೇಜು ಪ್ರಾರಂಭವಾಗಿದ್ದು ಇಲಾಖೆಯ ಕುರುಡುತನ ಸಾರ್ವಜನಿಕರ ನಗೆಪಾಟಲಿಗೆ ಒಳಗಾಗಿದೆ. ಸರ್ಕಾರ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಆಮೇಲೆ ಮಾನ್ಯತೆ ರದ್ದು ಮಾಡ್ಯಾರು. ಒಂದು ಎರಡನೇದು ನಿನ್ನೆ ಫೋನ್ ಮೂಲಕ ಕೂಡ ಹೇಳೋದು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಮಾಡಿಕೊಳ್ಳಬಾರ್ದು ಹೇಳೋದು. ಅದನ್ನು ಕೂಡ ನಾವು ವಿಚಾರಿಸತಕ್ಕಂತೆ ನಾವು ವಿಶ್ವಾಸಕ್ಕೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ನ್ಯಾಯಾಲಯಕ್ಕೆ ನಾವು ಮೋಷನ್ ನೀಡಿ ನಾವು ಹೇಳ್ತಂತ ಸರ್. ಈಗ ಏನು ಪ್ರಕರಣ ಸರ್, ಯಾಕೆ ರದ್ದತಿ ಯಾಕೆ ಸರ್? ಈಗ ಅದು ಮ್ಯಾನೇಜ್ಮೆಂಟ್ ಮತ್ತು ಪ್ರಾಚಾರ್ಯರಿಗೆ ಗೌರವ ಮಾಡ್ತಕ್ಕಂಥ ವಿಷಯ. ಸರ್ ಈಗ ಎಷ್ಟು ವಿದ್ಯಾರ್ಥಿಗಳು ಸರ್ ವಿಸಿಟ್ ಮಾಡಿ ಪ್ರೆಸೆಂಟ್ ಅಂಕಿಅಂಶಗಳನ್ನು ತೆಗೆದುಕೊಂಡಾಗ ಪಿಯುಸಿಯಲ್ಲಿ 302 ವಿದ್ಯಾರ್ಥಿಗಳಿದ್ದಾವೆ. ಪ್ರಥಮ ಪಿಯುಸಿಯಲ್ಲಿ 480 ವಿದ್ಯಾರ್ಥಿಗಳಿದ್ದಾವೆ. 4 ಡಿವಿಷನ್ಗೆ ಈಗಾಗಲೇ ಪರೀಕ್ಷೆ ಕೊಟ್ಟರು, ಇನ್ನು 2 ಡಿವಿಷನ್ಗೆ ಪರೀಕ್ಷೆ ಹಾಕ್ಯಾರು. ಟೋಟಲ್ ಒಟ್ಟಾಗಿ 280 ವಿದ್ಯಾರ್ಥಿಗಳಿದ್ದಾವೆ. ಅದರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾನ್ಯ ಶಿಕ್ಷಕರ ಆದೇಶದಂತೆ ನಾವು 702 ವಿದ್ಯಾರ್ಥಿಗಳು ಈಗಾಗಲೇ ಶಿಕ್ಷಣ ಪಡೆಯುತ್ತಿದ್ದಾರೆ. ಹೊಸ ಅಡ್ಮಿಷನ್ ಬಂದ್ ಮಾಡ್ತೇವೆ ಅಂತಂದ್ರೆ ಇಬ್ಬರು 700 ವಿದ್ಯಾರ್ಥಿಗಳ ಗತಿ ಸರ್. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 3 ಸೌಲಭ್ಯಗಳನ್ನು ನೋಡಿಕೊಂಡು ಅಲ್ಲಿ ನಾವು ಸರಿ ನೀವು ಅಡ್ಮಿಷನ್ ಪ್ರೊಸೆಸ್ 1 ದಿವಸ ಆಗುವ ಮಾತಾಡಿಲ್ಲ ಮತ್ತು ನೀವು ಇಮಿಡಿಯೇಟ್ಲಿ ಬಂದ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ದಿನ ಅವಕಾಶ ಕೊಡ್ತೀವಿ ನಿಮ್ಮ ಮ್ಯಾನೇಜ್ಮೆಂಟ್. ಇವತ್ತು ನಾವು ಅಡ್ಮಿಷನ್ ಕೊಟ್ಬಿಡ್ತೀವಿ. ಅಡ್ಮಿಷನ್ ಇವತ್ತಿನ ಹೆಂಗೆ ಅಡ್ಮಿಷನ್ ಕೊಡೋಕೆ ಸಾಧ್ಯತೆ? ಯಾವ ಕಾಲೇಜ್ನ ಹೆಂಗೆ ಹಾಕೋರು? ಎಷ್ಟು ಜನಕ್ಕೆ ಎಲ್ಲರೂ ಹಾಕ್ಬೋದು ಸರ್? ನಿಮ್ಮ ಟೀಮ್ ಹೊಡಿಯುತ್ತೆ ಎಲ್ಲ ಹುಡುಗರು ಬೇರೆ ಕಡೆ ಇದೆ. ಹಾಂ ಸರ್. ಈಗ 1 ದಿನ ಲೇಟ್ ಆದರೂ 1 ದಿನ ಶಿಕ್ಷಣ ತಗೊಂಡಿರುತ್ತೆ ಕಾಲೇಜ್ ಕೊಡುವ ಹೋಗ್ಬೇಕು ಸರ್. ಮಂಡೇ ಕಾಲೇಜ್ ಪ್ರಾರಂಭ ಆಗೋದು 2ನೇ ತಾರೀಕಿಂದ ಸ್ಕಾಲರ್ಶಿಪ್ ಬೇಕಂತ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಯಾರಾದ್ರೂ ಏನು ಅಪ್ಲಿಕೇಶನ್ ಕೊಟ್ಟಾವ ಸರ್? ಕಾಲಾವಕಾಶ ನಮ್ಮ ಪ್ರೋಗ್ರಾಮ್ ಯಾರಾದ್ರೂ ಬೇಕೇ ಇರ್ತಾರೆ? ನಾನೇ ಕೇಳ್ತಾ ಇದ್ದೀನಿ, ಯಾಕಂದ್ರೆ ಅಲ್ಲಿ ಎಲ್ಲಿ ದುಡ್ಡು ಸ್ವಲ್ಪ ನೋಡ್ಕೊಂಡು ಮಾಡ್ಬೇಕಂತ ಕಾಲಾವಕಾಶ ಮಿಷನ್ ಮಾಡಿ ಮಕ್ಕಳಿಗೆ ತೊಂದರೆ ಅಂತ ಮಾಡ್ತೀವಿ ಅಷ್ಟೇ ಸರ್. ಅಂದ್ರೆ ಇದೊಂದು ಶಿಫ್ಟ್ ಮಾಡ್ತೀವಿ ಅಂತಂದ್ರೆ 1 ದಿವಸ ಆಗಲ್ಲ, ಬಟ್ ನಾವು ಫಾಲೋ ಮಾಡೋದು ಅವಶ್ಯ ಖಂಡಿತ. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, BV5 ನ್ಯೂಸ್ ಕನ್ನಡ, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.